ಅಲ್ಲಿನ ಪ್ರದೇಶದ ಸ್ಥಳೀಯರಿಗೆ ಲಭ್ಯವಾಗುವ ವೃತ್ತಪತ್ರಿಕೆಗಳಲ್ಲಿ ಅಂದರೆ ನ್ಯೂಸ್ ಪೇಪರ್ಗಳಲ್ಲಿ ಆಡು ಭಾಷೆಯಲ್ಲಿ ಅಂದರೆ ಅವ್ರಿಗೆ ಎಲ್ಲರಿಗೂ ಗೊತ್ತಾಗುವಂಥ ಭಾಷೆಯಲ್ಲಿ ಒಂದು ನೋಟಿಫಿಕೇಷನ್ನ ಕಳಿಸ್ಬೇಕಾಗುತ್ತೆ. ಅದನ್ನೇ ಅಧಿಸೂಚನೆ ಅಂತ ಹೇಳ್ತಾರೆ. ಅಧಿಸೂಚನೆ ಅಂತಂದರೆ ನೋಟಿಸು ಅಥವಾ ನೋಟಿಫಿಕೇಷನ್ನು. ಅದನ್ನು ಪಂಚಾಯಿತಿ, ಪೌರಸಭೆ, ಜಿಲ್ಲಾ ಕಲೆಕ್ಟರು ಅಥವಾ ಮ್ಯಾಜಿಸ್ಟ್ರೇಟು, ತಹಸೀಲ್ದಾರ್ ಕಾರ್ಯಾಲಯಗಳು ಇಲ್ಲೆಲ್ಲ ಸ್ಥಳೀಯ ಭಾಷೆಯಲ್ಲಿ ಮುದ್ರಿಸಬೇಕಾಗುತ್ತೆ. ಮತ್ತು ಸರ್ಕಾರದ ವೆಬ್ಸೈಟ್ಗಳಲ್ಲಿ ಅಳವಡಿಸಬೇಕಾಗುತ್ತಂತೆ. ಗೊತ್ತುಪಡಿಸಬಹುದಾದಂಥ ರೀತಿಯಲ್ಲಿ ಬಾಧಿತ ಪ್ರದೇಶಗಳಿಗೆ ಅವ್ರಿಗೆ ಗೊತ್ತಾಗೋ ಥರ ಈ ಥರ ನಾವು ನಿಮ್ಮ ಭೂಮಿನ ಈ ಥರ ಪ್ಲೇಸ್ನ ನಾವು ಅಕ್ವೈರ್ ಮಾಡ್ಕೋಬೇಕು ಅಂತ ಇದ್ದೀವಿ, ಈ ಉದ್ದೇಶಕ್ಕೋಸ್ಕರ ಅಂತ ತಿಳಿಸಿ ಅಲ್ಲಿ ಅವರು ಒಂದು ಅಧಿಸೂಚನೆಯನ್ನು ಹೊರಡಿಸ್ಬೇಕಾಗತ್ತೆ. ಇದನ್ನೇನೆ 2013ರಲ್ಲಿ ಭೂ ಸ್ವಾಧೀನದಲ್ಲಿ ಅಧಿಸೂಚನೆ ಹೊರಡಿಸೋದು ಅಂದರೆ ಪ್ರಾರಂಭಿಕ ಅಧಿಸೂಚನೆ, ಪ್ರಿಲಿಮಿನರಿ ನೋಟಿಫಿಕೇಷನ್ ಅಂತ ಹೇಳ್ತಾರೆ.